ಪ್ರತಿನಿತ್ಯ ಮುಖಕ್ಕೆ ಪೌಡರ್ ಬಳಿದುಕೊಂಡು ಬಂದು ತಾನು ಸಭ್ಯನೆಂದು ನಗುನಗುತ್ತಾ ನಟನೆ ಮಾಡಿ ಬಿಂಬಿಸುವ ಹೊರಗಿನ ಸೌಂದರ್ಯ ಮಾತ್ರ ಎಲ್ಲರಿಗೂ ಕಾಣಿಸುತ್ತದೆ. ಅದೇ ಏನಾದರೂ ಅವರ ಒಳಗಿನ ಸೌಂದರ್ಯ ಕಾಣಿಸಿ ನಿಜವಾದ ಮುಖವಾಡ ತಿಳಿಯುವಂತಿದ್ದರೆ ಬಹಳ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಎಂದು ಗಾಯಕರಾದ ನಾದಮಣಿ ನಾಲ್ಕೂರ್ರವರು ಮನುಷ್ಯನ ಒಳ ಮನಸ್ಸಿನಲ್ಲಿರುವ ಸತ್ಯವನ್ನು ತಿಳಿಸಿದರು. ನಗರದ ಎವಿಕೆ ಮಹಿಳಾ ಕಾಲೇಜು ಸಭಾಂಗಣದಲ್ಲಿ ಎನ್ಎಸ್ಎಸ್ ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಫೂರ್ತಿ ರೇಂಜರ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ನಾದಮಣಿ ನಾಲ್ಕೂರ್ರವರಿಂದ ತತ್ವಪದ ಗಾಯನ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಹಿತವಚನ ಹೇಳಿದ ಅವರು, ನಮಗೆ ಎಲ್ಲ ಕಲಿಸುತ್ತಾರೆ, ಆದರೆ ಪ್ರೀತಿಸುವುದು ಹೇಗೆ ಎಂದು ಕಲಿಸುವುದಿಲ್ಲ. ಅದರಲ್ಲೂ ಮನುಷ್ಯರನ್ನು ಪ್ರೀತಿಸುವುದು ಕಲಿಸುವುದಿಲ್ಲ. ಅಕ್ಕಪಕ್ಕದಲ್ಲಿ ಕುಳಿತ ಮನುಷ್ಯ ದುಃಖದಲ್ಲಿದ್ದಾರೆ ಎಂದು ಅವರಿಗೆ ಸ್ಪಂದಿಸುವುದು ಹೇಗೆ ಎಂಬುದನ್ನು ಕಲಿಸುವುದಿಲ್ಲ. ಹುಡುಗಿ ಜೊತೆ ಹೇಗೆ ವರ್ತಿಸಬೇಕು ಎನ್ನುವುದನ್ನು ಕಲಿಸಲ್ಲ. ಹುಡುಗಿ ಹುಡುಗನ ಜೊತೆ ಹೇಗೆ ವರ್ತಿಸಬೇಕು ಎಂಬುದನ್ನು ಕಲಿಸಲ್ಲ. ನಾವು ಹುಟ್ಟಿನಿಂದ ಸಾಯುವವರೆಗೂ ಹುಡುಗಿಯರು ಒಟ್ಟಿಗೆ ಬದುಕಬೇಕಾದವರು. ಕೆಲಸ ಮಾಡುವಾಗ ಸಾರ್ವಜನಿಕ ಮತ್ತು ಕಲಿಯುವ ಜಾಗದಲ್ಲಿ ಎಲ್ಲಾ ಕಡೆ ಅವರನ್ನು ಬೇರೆ ಮಾಡುವ ಕಾನೂನುಗಳು ಮಾತ್ರ ಇರುತ್ತವೆ ಹೊರತು ಒಟ್ಟಿಗೆ ಬದುಕುವುದು ಹೇಗೆ ಎಂದು ಕಲಿಸುವ ಯಾವ ಕಲಿಕೆಗಳೂ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಎವಿಕೆ ಕಾಲೇಜ್ ಪ್ರಾಂಶುಪಾಲರಾದ ಯತೀಶ್ವರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ವರ್ತಮಾನದ ಸಂದರ್ಭದಲ್ಲಿ ಮನುಕುಲವನ್ನು ವಿಭಜಿಸುವ ಶಕ್ತಿಗಳು ಪ್ರಬಲವಾಗಿತ್ತು. ಮಾನವ ಕುಲವನ್ನು ಭಾವೈಕ್ಯತೆಯ ಬಂಧನದಲ್ಲಿ ಬೆಸೆಯುವ ಅಗತ್ಯವಿದೆ. ನಾಡಿನ ಸಂತರು, ಶರಣರು, ದಾಸರು, ತತ್ವಪದಕಾರರು ತಮ್ಮ ಹಾಡು, ವಚನ, ಕೀರ್ತನೆ, ತತ್ವಪದಗಳ ಮೂಲಕ ವಿಶ್ವದ ಮನುಕುಲವನ್ನು ಎಲ್ಲಾ ರೀತಿಯ ಭೇದಗಳಿಂದ ಬಿಡುಗಡೆಗೊಳಿಸಿ ವಿಶ್ವಮಾನವ ಸಂದೇಶವನ್ನು ಸಾರಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಗಾಯಕರಾದ ನಾದಮಣಿ ನಾಲ್ಕೂರ್ರವರು ತತ್ವಪದಗಳನ್ನು ಹಾಡುತ್ತಲೇ ವಿದ್ಯಾರ್ಥಿಗಳಿಗೆ ಮನುಕುಲದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಗಳಾದ ಪ್ರೊಫೆಸರ್ ಎಆರ್ ತಮ್ಮಯ್ಯ, ಐಪಿಎಸ್ಸಿ ಸಂಯೋಜಕರಾದ ಪ್ರೊಫೆಸರ್ ವಾರಿಜಾ, ಸಹ ಸಂಯೋಜಕರಾದ ಡಾಕ್ಟರ್ ಎನ್ಎಸ್ ಶಶಿಕಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲೆಲ್ಲಿ ಹುಡುಕುವೆ ನನ್ನ, ಎಲ್ಲೆಲ್ಲಿ ಹುಡುಕುವೆ ನನ್ನ, ಮಹಾದೇವನಾನಂದವಲ್ಲ, ಶ್ರೀರಾಮನಾನಲ್ಲವಲ್ಲ. ಇದು ಎಲ್ಲವೂ ಪ್ರೀತಿಸೋದಂಗೆ ಅಂತ ಕಲಿಸಲ್ಲ. ಮನುಷ್ಯರನ್ನು ಪ್ರೀತಿಸೋದಂಗೆ ಅಂತ ಕಲಿಸಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿ ಕೂತ ಮನುಷ್ಯರು ದುಃಖದಲ್ಲಿದ್ದಾರೆ, ಅವರಿಗೆ ಸ್ಪಂದಿಸೋದಂಗೆ ಅಂತ ಕಲಿಸಲ್ಲ. ಹುಡುಗಿ ಜೊತೆ ಹೇಗೆ ವರ್ತಿಸ್ಬೇಕು ಅಂತ ಕಲಿಸಲ್ಲ. ಹುಡುಗನ ಜೊತೆ ಹೇಗೆ ವರ್ತಿಸ್ಬೇಕು ಅಂತ ಕಲಿಸಲ್ಲ. ನಾವು ಹುಟ್ಟಿನಿಂದ ಸಾವಿನವರೆಗೆ ಒಟ್ಟಿಗೆ ಬದುಕಬೇಕಾದವರು ಹುಡುಗಿಯವರು. ಅದು ಕೆಲಸ ಮಾಡುವಾಗ, ಸಾರ್ವಜನಿಕ ಜಾಗದಲ್ಲಿ, ಕಲಿಯುವ ಜಾಗದಲ್ಲಿ, ಎಲ್ಲ ಕಡೆಗಳಲ್ಲೂ. ಆದರೆ ಅವರನ್ನು ಡಿವೈಡ್ ಮಾಡುವ ರೂಲ್ಸ್ಗಳು ಮಾತ್ರ ಇರ್ತವೆ ಬಿಟ್ಟರೆ ಒಟ್ಟಿಗೆ ಅವರು ಬದುಕೋದಂಗೆ ಅಂತ ಕಲಿಸುವ ಯಾವ ಕಲಿಕೆಗಳು ಇಲ್ಲ. ದ್ವೇಷವಾಡುವುದನ್ನು ಸಾವಿರಾರು ಲಕ್ಷಾಂತರ ಮಂದಿ ಸೇರಿರುವ ವೇದಿಕೆಯಲ್ಲಿ ನಾನು ನಿನ್ನನ್ನು ಸಾಯಿಸ್ತೀನಿ, ಅವರನ್ನು ಕೈಕಾಲು ಕಡಿಬೇಕು, ಇವರ ತಲೆ ಕಡಿಬೇಕು ಅಂತೆಲ್ಲ ಭಾಷಣ ಮಾಡ್ತಾರೆ. ಆದರೆ ಅದೇ ವೇದಿಕೆಯಲ್ಲಿ ಯಾರದೋ ಮೇಲೆ ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಅಂತ ಯಾರು ಹೇಳಲ್ಲ. ಅದನ್ನು ಒಳಗೆ ಹೋಗಿ ಮೆಸೇಜ್ ಮಾಡ್ತಾರೆ ಅಥವಾ ಲೆಟರ್ ಬರೀತಾರೆ. ಅದನ್ನು ಕದ್ದು ಯಾರಿಂದಲೋ ಯಾರಿಗೋ ದಾಟಿಸ್ತೀವಿ. ಅಂದರೆ ಪ್ರೀತಿ ಅನ್ನೋದು ಯಾಕೆ ಇಷ್ಟೊಂದು ಭಯದ ಸಂಗತಿ? ಪ್ರೀತಿ ಪ್ರೇಮ ಅನ್ನೋದನ್ನು ನಾವು ಯಾಕೆ ಇಷ್ಟೊಂದು ಭಯ ಆತಂಕದಿಂದ ಇವತ್ತಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ? ಪ್ರೇಮವಿಲ್ಲದ ವಿದ್ಯೆ